ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಪೊಳಲೀಸ್ ಕಿಚನ್. ಈ ಬೇಸಿಗೆಗೆ ಒಂದೊಳ್ಳೆಯ ಆರೋಗ್ಯಕರವಾಗಿರುವ ಫ್ರೂಟ್ ಸಲಾಡ್ ಅನ್ನು ಮಾಡೋಣ. ಇದನ್ನು ಮಾಡೋದಕ್ಕೆ ಕಸ್ಟರ್ಡ್ ಪೌಡರ್, ಕಂಡೆನ್ಸ್ ಮಿಲ್ಕ್ ಪೌಡರ್, ಫ್ರೆಶ್ ಕ್ರೀಮ್, ಈವನ್ ಸಕ್ಕರೆಯನ್ನು ಕೂಡ ಬಳಸಿಲ್ಲ. ಆದರೂ ಕ್ರೀಮಿಯಾದ ಫ್ರೂಟ್ ಸಲಾಡ್ ಮಾಡಿದ್ದೇನೆ. ಬನ್ನಿ ಹೇಗೆ ಮಾಡೋದು ನೋಡೋಣ. ಮೊದಲಿಗೆ ಹಣ್ಣುಗಳನ್ನು ಕಟ್ ಮಾಡ್ಕೋಬೇಕು. ನಾನಿಲ್ಲಿ ಚಿಕ್ಕು, ಆ್ಯಪಲ್, ಬಾಳೆಹಣ್ಣು, ಹಸಿರು ಹಾಗೂ ಕಪ್ಪು ದ್ರಾಕ್ಷಿಯನ್ನು ತಗೊಂಡಿದ್ದೇನೆ. ದಾಳಿಂಬೆ ಹಣ್ಣು ಇದ್ರೆ ಖಂಡಿತವಾಗಿ ಹಾಕ್ಕೊಳ್ಳಿ. ಆರೆಂಜ್, ಮುಸುಂಬಿ ಬಿಟ್ಟು ಹೆಚ್ಚು ಕಮ್ಮಿ ಎಲ್ಲಾ ಹಣ್ಣುಗಳನ್ನು ಹಾಕೋಬಹುದು. ಒಟ್ಟು 4 ಕಪ್ ಆಗುವಷ್ಟು ಹಣ್ಣುಗಳಿವೆ. ಮಿಕ್ಸರ್ ಜಾರಿಗೆ 1/4 ಕಪ್ ಆಗುವಷ್ಟು ಮಖಾನ ಅಥವಾ ತಾವರೆ ಬೀಜವನ್ನು ಹಾಕ್ಕೊಳ್ಳಿ. ಈ ಕ್ವಾಂಟಿಟಿಗೆ 1/4 ಕಪ್ ಸಾಕಾಗತ್ತೆ. ನೆನೆಸಿ ಸಿಪ್ಪೆ ತೆಗೆದಿರುವ ಬಾದಾಮ್ 20 ನೆನೆಸಿರುವಂತಹ ಗೋಡಂಬಿ 1/4 ಕಪ್ ಅಥವಾ ಸಿಹಿಗೆ ಅನುಗುಣವಾಗಿ ಬೆಲ್ಲ, ಒಂದೇ ಒಂದು ಬಾಳೆಹಣ್ಣು, 3 ಟೇಬಲ್ ಚಮಚ ಆಗುವಷ್ಟು ಕೇಸರಿ ಹಾಲನ್ನು ಹಾಕ್ಕೊಂಡು ಮೊದಲಿಗೆ ಇದನ್ನು ಪೇಸ್ಟ್ ಮಾಡ್ಕೊಳ್ಬೇಕು. ನಂತರ ತಂಪಾಗಿರುವ ಹಾಲು 1 ಕಪ್ ಆಗುವಷ್ಟು ಹಾಕಿ ನುಣ್ಣಗೆ ಅರ್ಕೊಳ್ಬೇಕು. ನೋಡಿ ಈ ರೀತಿಯಲ್ಲಿ. ಈಗ ಕ್ರೀಮಿ ಆಗಿರುವಂತಹ ರಬ್ಡಿ ಅಥವಾ ಫ್ರೂಟ್ ಸಲಾಡ್ ಬೇಸ್ ರೆಡಿ ಆಯಿತು. ಇನ್ನು ಕಟ್ ಮಾಡಿರುವಂತಹ ಹಣ್ಣುಗಳು ಒಟ್ಟು 4 ಕಪ್ ಆಗುವಷ್ಟು ಇದೆ. ಮಿಕ್ಸಿಂಗ್ ಬೌಲ್ಗೆ ಹಾಕಿ ಗ್ರೈಂಡ್ ಮಾಡಿರುವ ರಬ್ಡಿಯನ್ನು ಹಾಕಿ 1/4 ಕಪ್ ತಣ್ಣಗಿರುವಂತಹ ಹಾಲನ್ನು ಸೇರಿಸಿಕೊಂಡು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಹದ ತುಂಬ ದಪ್ಪ ಇರಬಾರ್ದು. ನೋಡಿ ಈ ಹದದಲ್ಲಿರಲಿ. ಕೊನೆಯಲ್ಲಿ ನಿಮ್ಮಿಷ್ಟದ ನಟ್ಸನ್ನು ನಿಮ್ಮಿಷ್ಟದಷ್ಟು ಹಾಕ್ಕೊಳ್ಳಿ. ನಾನಿಲ್ಲಿ ಚಿಕ್ಕದಾಗಿ ಕಟ್ ಮಾಡಿರುವ ಪಿಸ್ತಾ, ಬಾದಾಮ್ ಹಾಗೂ ಗೋಡಂಬಿಯನ್ನು ಹಾಕ್ಕೊಂಡೆ. ಇನ್ನು 1 ಗಂಟೆಗಳ ಕಾಲ ಫ್ರಿಡ್ಜ್ನಲ್ಲಿಟ್ಟು ನಂತರ ಸರ್ವ್ ಮಾಡಿ. ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ರೆಸಿಪಿಯನ್ನು ಖಂಡಿತವಾಗಿಯೂ ಟ್ರೈ ಮಾಡಿ ನೋಡಿ, ಹೇಗಾಯಿತು ಅಂತ ತಿಳಿಸಿ. ಪೊಳಲೀಸ್ ಕಿಚನ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಆಯಿತಾ. ವಿಡಿಯೋಕ್ಕೊಂದು ಲೈಕ್ ಮಾಡಿ, ವಿಡಿಯೋವನ್ನು ನಿಮ್ಮವರೊಂದಿಗೆ ಶೇರ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.